ಸ್ವಪ್ನೋ ಮಾಯಾಗ್ರಹ ಶಯ್ಯ ಜಾಗೃದಾಭಾಸ ಆತ್ಮನಃ ನಾಮರೂಪಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂಪದಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯ ದಿನ ಭಾಗವತದ ಮೊದಲ ಸ್ಕಂದದ 6ನೇ ಅಧ್ಯಾಯದ 17ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಅದೇ ಶ್ಲೋಕವನ್ನು ಮಂಗಲಾಚರಣ ರೂಪದಲ್ಲಿ ಈಗ ನಾನು ಹೇಳಿದೆ. 16 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿವೆ. ಭಾಗವತದ ಎಲ್ಲ ಪಾಠಗಳಲ್ಲೂ ಕೂಡ ಈಗ ನಾವು ನೋಡ್ತಾ ಇರುವಂಥ ಶ್ಲೋಕಗಳು ಕಾಣಿಸೋದಿಲ್ಲ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ, ವೀರರಾಘವರ ವ್ಯಾಖ್ಯಾನದಲ್ಲಿ, ಹಾಗೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ, ಅಷ್ಟೇ ಏಕೆ ಭಾರತ ದರ್ಶನದ ಕನ್ನಡದ ಅನುವಾದ ಏನಿದೆ ಅವರದರಲ್ಲೂ ಕೂಡ ಈಗ ನಾವು ನೋಡ್ತಿರುವಂಥ 3 ಶ್ಲೋಕಗಳು, ಈ 3 ಶ್ಲೋಕಗಳು ಅವರ ವ್ಯಾಖ್ಯಾನದಲ್ಲಿ ಕಾಣಿಸುವುದೇ ಇಲ್ಲ. ಮುದ್ರಣ ರೂಪದಲ್ಲಿ ಕೊಟ್ಟಿದ್ದರೂ ಕೂಡ ಈ 3 ಶ್ಲೋಕಗಳನ್ನು ಸಂಖ್ಯೆ ಇಲ್ಲದೆ ಕೊಟ್ಟಿರ್ತಾರೆ. ಮುಂದಿನ ಈ ಶ್ಲೋಕ, ಇದರ ಮುಂದಿನ ಶ್ಲೋಕ, ಅದರ ಮುಂದಿನ ಶ್ಲೋಕ. ಆದ್ದರಿಂದ ಬೇರೆ ವ್ಯಾಖ್ಯಾನಗಳನ್ನು ನೋಡುವ ಪ್ರಶ್ನೆ ಇಲ್ಲಿಲ್ವೇ ಇಲ್ಲ. ಕೇವಲ ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾವು ನೋಡಬೇಕಷ್ಟೆ. ಹಾಗೆ ಆಚಾರ್ಯರು ಇದಕ್ಕೆ ಭಾಗವತ ತಾತ್ಪರ್ಯವನ್ನು ಕೂಡ ರಚಿಸಿಲ್ಲ ಈ ಭಾಗಕ್ಕೆ. ಅದನ್ನು ಕೇವಲ ಯಾದವಾರ್ಯರ, ವಿಜಯಧ್ವಜರ ವ್ಯಾಖ್ಯಾನಗಳ ಸಮೇತವಾಗಿ ನಾವಿದನ್ನು ನೋಡಬೇಕಾಗಿದೆ. ಶುದ್ಧ ರೂಪದಲ್ಲಿ ಭಗವಂತನ ಸ್ತೋತ್ರವೇ ಇಲ್ಲಿಯೂ ಕೂಡ ಕಾಣಿಸ್ತದೆ. ಅದಕ್ಕೆ ಏನು ಸರಳವಾದ ಅರ್ಥ ಅನ್ನೋದನ್ನು ಈಗ ನೋಡಬೇಕು. ಭಗವಂತನ ವರ್ಣನಾಪರವಾದದ್ದಿದು ಅಂತ ಹೇಳಿದೆ. ಈ ಸ್ವಪ್ನ ಮತ್ತು ನಿದ್ರೆ, ಹಾಗೆ ಎಚ್ಚರದ ಅವಸ್ಥೆ, ಇದೆಲ್ಲ ಬರುವುದು ಜೀವನಿಗೆ. ಯಾವ ಕಾರಣಕ್ಕೂ ಕೂಡ ಭಗವಂತನಿಗೆ ಇದಿಲ್ಲ. ಅವನು ಶುದ್ಧವಾದ ಜ್ಞಾನ ಸ್ವರೂಪ. ಎಲ್ಲರಿಗೂ ಕೂಡ ಅವನು ನಿಯಾಮಕ, ಸರ್ವೋತ್ತಮ, ಅದು ಸರ್ವ ವಿಲಕ್ಷಣವಾದದ್ದು. ಇದಿಷ್ಟು ಆ ಮೊದಲ ಶ್ಲೋಕದ 17ನೇ ಶ್ಲೋಕದ ಸರಳವಾದಂಥ ಅರ್ಥ. ಅದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದು ಈಗ ನೋಡೋಣ. ಯಥಾಶ್ರುತಂ ಅಚಿಂತಯಂ ಅಂತ ಈ ಹಿಂದೆ ಬಂತು. ಹೇಗೆ ನನಗೆ ಜ್ಞಾನಿಗಳಾದವರು ಉಪದೇಶ ಮಾಡಿದ್ರೋ ಅದೇ ಥರ ನಾನು ಕೂಡ ಚಿಂತನೆ ಮಾಡಿದೆ ಅಂತ ನಾರದರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಜಾಗೃತಾದ್ಯವಸ್ಥಾ ಸ್ವರೂಪಂ ನಿರೂಪಯತಿ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಅದನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಮೊದಲು. ಈ 3 ಅವಸ್ಥೆಗಳು ಕೂಡ ಆತ್ಮನಃ, ಪರಮಾತ್ಮನಿಂದ ಆತ್ಮನಃ ಜೀವಾತ್ಮನಿಗೆ ಬರ್ತವೆ. ಪರಮಾತ್ಮನಿಂದ ಬರೋದು ಜೀವಾತ್ಮನಿಗೆ ಬರ್ತವೆ. ಪರಮಾತ್ಮನನ್ನು ಆತ್ಮ ಅಂತಲೇ ತಿಳ್ಕೋಬೇಕು, ಜೀವಾತ್ಮನನ್ನು ಆತ್ಮ ಅಂತ ತಿಳ್ಕೋಬೇಕು. ಅದಕ್ಕಾಗಿ ಆತ್ಮನಃ ಅಂತ ಅಲ್ಲೇನು ಶ್ಲೋಕ ಇದೆ, ಶ್ಲೋಕದಲ್ಲಿ ಶಬ್ದ ಇದೆ, ಅದನ್ನು 2 ಬಾರಿ ಇಟ್ಕೊಳ್ಬೇಕು. 2 ಬಾರಿ ಅದನ್ನು ನಾವು ಇಟ್ಕೊಂಡಾಗ ಒಂದನ್ನು ಪರಮಾತ್ಮನಿಂದ ಅಂತ ಇಟ್ಕೊಂಡಾಗ ಪಂಚಮಿ ವಿಭಕ್ತಿ ಏಕವಚನ ಅಂತ ತಿಳ್ಕೋಬೇಕು. ಜೀವಾತ್ಮನಿಗೆ ಅವು ಬರ್ತವೆ ಅಂತ ಹೇಳಿದಾಗ ಷಷ್ಠಿ ವಿಭಕ್ತಿ ಏಕವಚನ ಅಂತ ತಿಳ್ಕೋಬೇಕು. ಹೀಗೆ 2 ಬಾರಿ ಅದನ್ನು ನಾವು ಆವೃತ್ತ ಮಾಡ್ಕೋಬೇಕು. ಜೀವನ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರದಿಂದಾಗಿ ಈ ಒಂದು ಸ್ವಪ್ನ ಕಾಣಿಸೋದು. ಜೀವ ಮನಸ್ಸಿ ಸಂಸ್ಥಿತ ಮಾಯಾಖ್ಯ ದೃಷ್ಟ ಶ್ರುತ ವಸ್ತು ಸಂಸ್ಕಾರೋಪಾದಾನಕಃ ಜಾಗೃತ್ ಪದಾರ್ಥ ಸದೃಶ ಕರಿ ತುರಂಗಾದಿ ಅನೇಕ ಪದಾರ್ಥ ದೃಷ್ಟಿರೂಪ ಸ್ವಪ್ನ. ನಮಗೆ ಎಚ್ಚರದ ಅವಸ್ಥೆಯಲ್ಲಿ ನಾವೇನೇನು ಪದಾರ್ಥಗಳನ್ನು ನೋಡ್ತೇವಲ್ಲ, ಆನೆ, ಕುದುರೆ, ಏನೇನನ್ನು ನೋಡ್ತೇವೆ. ನಮ್ಮ ಸುತ್ತಮುತ್ತಲು ವಾಹನಗಳನ್ನು, ವೈಭವೋಪೇತ ಪದಾರ್ಥಗಳನ್ನು ನೋಡ್ತೇವೆ, ಕ್ಷುಲ್ಲಕವಾದ ಪದಾರ್ಥಗಳನ್ನು ನೋಡ್ತೇವೆ. ಅಂತೂ ಅನೇಕ ಚೇತನಗಳನ್ನು, ಜಡಗಳನ್ನು ಕೂಡ ನಾವು ಜಾಗೃತ ಅವಸ್ಥೆಯಲ್ಲಿ ನೋಡ್ತೇವೆ.
ಇದಕ್ಕೆ ಸಮಾನವಾಗಿ ಸ್ವಪ್ನಾವಸ್ಥೆಯಲ್ಲೂ ಕೂಡ ಅನೇಕ ಜೀವರನ್ನು ನಾವು ನೋಡ್ತೇವೆ, ಅನೇಕ ಜಡಗಳನ್ನು ಕೂಡ ಅಲ್ಲಿ ನೋಡ್ತೇವೆ. ಸ್ವಪ್ನದಲ್ಲಿ ಕಾಣುವ ಆ ವಸ್ತುಗಳು ಹುಟ್ಟುವುದು ಯಾವುದರಿಂದ? ಅದು ಬೇಕಲ್ಲ. ಎಚ್ಚರದ ಅವಸ್ಥೆಯಲ್ಲಿ ಒಂದು ಮನೆಯನ್ನು ಕಂಡ್ರೆ ಮನೆ ಹುಟ್ಟುವುದು ಕಲ್ಲು ಮಣ್ಣು ಇತ್ಯಾದಿ ಪದಾರ್ಥಗಳಿಂದ. ಒಂದು ದೇಹ ಹುಟ್ಟಿದ್ರೆ ಅದು ಒಂದು ದೇಹವನ್ನು ನಾವು ನೋಡಿದರೆ ಆ ದೇಹ ಇರುವುದು ತಂದೆ ತಾಯಂದಿರಿಂದ ಬಂದಿದೆ. ಸ್ವಪ್ನಾವಸ್ಥೆಯಲ್ಲಿ ಆ ದೇಹ, ಆ ಮನೆ, ಮಠ ಇವೆಲ್ಲ ಬಂತು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಜೀವನ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ಕನಸು ನಮಗೆ ಬೀಳೋದು. ಸಂಸ್ಕಾರವನ್ನೇ ಉಪಾದಾನವನ್ನಾಗಿ ಮಾಡಿಕೊಂಡು ಕನಸು ನಮಗೆ ಬೀಳ್ತದಷ್ಟೆ. ನಾವು ಪರದೆ ಮೇಲೆ ಒಂದು ಚಿತ್ರವನ್ನು ನೋಡ್ತೇವೆ. ವಸ್ತುತಃ ಚಿತ್ರ ಅಂದರೆ ಏನು? ಅನೇಕ ರೇಖೆಗಳು. ರೇಖೆಗಳ ಹೊರತಾಗಿ ಚಿತ್ರಕ್ಕೇನೂ ಅಸ್ತಿತ್ವ ಇಲ್ಲ. ರೇಖೆ ಬಂತು ಹೇಗೆ? ರೇಖೆಯನ್ನು ಬಣ್ಣದಿಂದ ನಾವು ಚಿತ್ರಿಸ್ತೇವೆ. ಹೀಗೆ ಬಣ್ಣ ಅನ್ನುವುದೇ ಉಪಾದಾನ ಕಾರಣ ಆ ರೇಖೆಗಳಿಗೆ. ಆ ರೇಖೆಯೇ ಚಿತ್ರ ಅಷ್ಟೆ. ಹಾಗೆ ನಮ್ಮ ಕನಸಿನಲ್ಲಿ ನಾವೇನು ಆನೆ, ಕುದುರೆ ಮೊದಲಾದವುಗಳನ್ನು ನೋಡ್ತೇವೆ, ಅವು ಕೂಡ ಆ ಮಾಯಾ ಅಥವಾ ಸಂಸ್ಕಾರ ಅನ್ನುವುದನ್ನೇ ಉಪಾದಾನವನ್ನಾಗಿ ಮಾಡಿಕೊಂಡು ಹುಟ್ಟಿರುವಂಥವು. ಜೀವದ ಮನಸ್ಸಿನಲ್ಲಿ ಆ ಮಾಯಾ ಅಥವಾ ಸಂಸ್ಕಾರ ಇದೆ. ಜೀವ ಮನಸ್ಸಿ ಸಂಸ್ಥಿತ ಮಾಯಾಖ್ಯ ಅದೃಷ್ಟ ಶ್ರುತ ವಸ್ತು ಸಂಸ್ಕಾರ. ಮಾಯಾಖ್ಯ ಅದೃಷ್ಟ ಅಲ್ಲ, ದೃಷ್ಟ ಶ್ರುತ ವಸ್ತು ಸಂಸ್ಕಾರ. ನಾವು ಅನೇಕ ವಸ್ತುಗಳನ್ನು ಈ ಹಿಂದೆ ನೋಡಿದ್ದೀವಿ, ಅನೇಕ ವಸ್ತುಗಳನ್ನು ಈ ಹಿಂದೆ ಕೇಳಿದ್ದೀವಿ ಕೂಡ. ಏನೇನನ್ನು ಕೇಳಿದ್ದೀವಿ, ಏನೇನು ನೋಡಿದ್ದೀವಿ, ಏನು ಮೂಸಿದ್ದೀವಿ, ಏನು ಮುಟ್ಟಿದ್ದೀವಿ, ಆ ಎಲ್ಲ ವಸ್ತುಗಳ ಒಂದು ಸಂಸ್ಕಾರ. ಆ ಸಂಸ್ಕಾರವನ್ನೇ ಮಾಯಾ ಅಂತ ಹೇಳಬೇಕಷ್ಟೆ. ಅಂಥ ಸಂಸ್ಕಾರವನ್ನು ನಿಮಿತ್ತವನ್ನಾಗಿ ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಈ ಸ್ವಪ್ನದಲ್ಲಿಯೂ ಅನೇಕ ವಸ್ತುಗಳು ಕಾಣ್ತವೆ. ಆ ಸ್ವಪ್ನದಲ್ಲಿ ಕಾಣಿಸುವಂಥ ಎಲ್ಲ ವಸ್ತುಗಳು ಕೂಡ ಜಾಗೃತ ಅವಸ್ಥೆಯಲ್ಲಿ ನಾವು ಕಾಣುವ ಆನೆಗೆ, ಕುದುರೆಗೆ, ಮನುಷ್ಯನಿಗೆ, ಮಠಕ್ಕೆ ಇದಕ್ಕೆ ಸದೃಶ ಆಗಿವೆ. ಜಾಗೃತ ಅವಸ್ಥೆಯಲ್ಲಿ ಎಂಥದ್ದನ್ನು ನೋಡಿದ್ದೀವೋ ಅಂಥದನ್ನೇ ನಾವು ಕನಸಿನಲ್ಲಿ ನೋಡ್ತೇವೆ. ಅದಕ್ಕೊಂದು ಅಷ್ಟು ಹೋಲಿಕೆ ಇರಲಿಕ್ಕೆ ಅದೇ ಕಾರಣ, ಸಂಸ್ಕಾರವೇ ಕಾರಣ. ನಾವು ಹಿಂದೆ ಈ ಅನೇಕ ಜನ್ಮಗಳಲ್ಲಿ, ಈ ಜನ್ಮದಲ್ಲಿ ಅನೇಕ ಸಂಗತಿಗಳನ್ನು ನೋಡಿದ್ದೀವಿ, ಜಡಗಳನ್ನು ನೋಡಿದ್ದೀವಿ, ಚೇತನಗಳನ್ನು ನೋಡಿದ್ದೀವಿ. ಆ ನೋಡಿದಾಗ ಅದರಿಂದ ಒಂದು ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಮೂಡಿ ಇರ್ತದೆ. ಆ ಸಂಸ್ಕಾರವೇ ಬಣ್ಣದಂತೆ. ಬಣ್ಣದಿಂದ ಕುಂಚದ ಮೂಲಕ ಚಿತ್ರ ಒಂದು ಪರದೆ ಮೇಲೆ ಮೂಡುವಂತೆ ಈ ಸಂಸ್ಕಾರದಿಂದ ಮನಸ್ಸಿನ ಪರದೆ ಮೇಲೆ ಈ ಸ್ವಪ್ನ ಮೂಡ್ತದಷ್ಟೆ. ಮಾಯಾಗ್ರಹ ಅಂತಿದೆ. ಮಾಯಾ ಅಂದರೆ ಸಂಸ್ಕಾರ ಅಂತ ಇಷ್ಟೇ ಅರ್ಥ. ಇದು ಸ್ವಪ್ನದ ಬಗ್ಗೆ ಆಯಿತು. ಸುಷುಪ್ತಿ ಅಂದರೆ ನಿದ್ರೆ. ಸರ್ವೇಂದ್ರಿಯ ಉಪರತಿ ರೂಪತ್ವಾತ್. ನಿದ್ರೆ ಅಂದರೆ ಎಲ್ಲ ಇಂದ್ರಿಯಗಳು ಕೂಡ ಉಪರತ ಆಗಿಬಿಟ್ಟಿರ್ತಾವೆ. ಅಲ್ಲಿ ಯಾವ ಇಂದ್ರಿಯವೂ ಕೆಲಸ ಮಾಡ್ತಿರೋದಿಲ್ಲ. ಜಾಗೃತ್ ಸ್ವಾಪ್ನ ಪ್ರಜಾಗರಿತ ವಿಷಯಗ್ರಹಣ ರಹಿತ. ಆ ಮಲ್ಕೊಂಡ ಅವಸ್ಥೆಯಲ್ಲಿ, ನಿದ್ರೆಯ ಅವಸ್ಥೆಯಲ್ಲಿ ಸ್ವಪ್ನದಲ್ಲಿ ಕಾಣಬಹುದಾದ ವಸ್ತುಗಳು ಕೂಡ ಕಾಣಿಸೋದಿಲ್ಲ. ಎಚ್ಚರದಲ್ಲಿರುವಂಥ ವಸ್ತುಗಳಂತೂ ಕಾಣಿಸುವುದೇ ಇಲ್ಲ. ಎಚ್ಚರದಲ್ಲಿರುವಂಥ ವಸ್ತುಗಳಂತೂ ಎಚ್ಚರ ಇದ್ದಾಗಲೇ ನೋಡಬೇಕು. ಅದನ್ನು ಕನಸಿನಲ್ಲೂ ನೋಡಲಿಕ್ಕಾಗೋದಿಲ್ಲ, ಹಾಗೆಯೇ ನಿದ್ರೆಯಲ್ಲೂ ನೋಡಲಿಕ್ಕಾಗೋದಿಲ್ಲ. ಅಂತೂ ನಿದ್ರೆಯಲ್ಲಿ ಎರಡೂ ಇರೋದಿಲ್ಲ. ಸ್ವಾಪ್ನ ಪ್ರಜಾಗರಿತ ವಿಷಯಗ್ರಹಣ ರಹಿತ. ಶಯ್ಯಾಪರ ಪರ್ಯಾಯ ಸುಷುಪ್ತಿ. ಆ ಸುಷುಪ್ತಿ ಅಂದರೆ ಅದೇ ನಿದ್ರೆ. ಅದಕ್ಕೇನೆ ಶಯ್ಯ ಅಂತ ಕೂಡ ಹೇಳ್ತಾರೆ. ಇದೆಲ್ಲವೂ ಕೂಡ ನಮಗೆ ಬರುವುದು ಆ ಭಗವಂತನಿಂದಲೇ. ಇಂಥ ಏತದ ಅವಸ್ಥಾತ್ರಯ ಕಾರಣಂ ಬ್ರಹ್ಮ. ಈ ಮೂರು ಅವಸ್ಥೆಗಳಿಗೂ ಕೂಡ ಕಾರಣವಾದದ್ದು ಬ್ರಹ್ಮ. ಅದು ಈ ಬ್ರಹ್ಮ ಎಂಥದ್ದು? ಅದು ಈ ಬಟ್ಟೆ ಒಂದು ತಯಾರಾದಾಗ ಬಟ್ಟೆ ಜೊತೆಗೆ ನೂಲಿರ್ತದಲ್ಲ,
ಹಾಗೆ ಒಂದು ಗಡಿಗೆ ತಯಾರಾದಾಗ ಗಡಿಗೆಯ ಜೊತೆಗೇನೆ ಮಣ್ಣು ಇರ್ತದೆ. ಹಾಗೆ ಮಣ್ಣಿನಂತೆ ನೂಲಿನಂತೆ ಕಾರ್ಯದ ಜೊತೆಗೇನೆ ಅದು ಸೇರಿಕೊಂಡಿರ್ತದ, ಕಾರ್ಯಾತ್ಮನ ಅದು ಪರಿಣಾಮ ಹೊಂದಿರ್ತದ ಅಂತ ಪ್ರಶ್ನೆ ಬಂದರೆ ಹಾಗಲ್ಲ. ಮಣ್ಣು ಗಡಿಗೆ ಆದಂತೆ, ನೂಲು ಬಟ್ಟೆ ಆದಂತೆ ಬ್ರಹ್ಮ, ಈ ಪರಬ್ರಹ್ಮ, ಜಗತ್ತಿನ ಸತ್ಯಾದ್ಯಷ್ಟಕರ್ತನಾದ ಬ್ರಹ್ಮ, ಅವನು ಜಗತ್ತಾಗಿರುವುದಲ್ಲ. ಕಿಂತು ತದೋ ವಿಲಕ್ಷಣಂ, ಆ ಆ ಜೀವನಿಗಿಂತ ಅವನು ವಿಲಕ್ಷಣನಾಗಿದ್ದಾನೆ. ಅದನ್ನೇ ಸಂವಿತ್ ಶಾಸ್ತ್ರಂ ಪರಂ ಪದಂ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ವಿತ್ ಅಂದರೆ ಜ್ಞಾನ ಅಂತ ಅರ್ಥ. ವಿತ್ ಅಂದರೆ ವಿತ್ತಿಹಿ ಜ್ಞಾನಂ. ಸಮ್ ಅಂದರೆ ಸಮೀಚೀನವಾದ ಜ್ಞಾನ. ಆ ಭಗವಂತನ ಆ ಜ್ಞಾನ ಏನಿದೆ, ಭಗವಂತನ ಸ್ವರೂಪಭೂತವಾದ ಜ್ಞಾನ, ಅದರಲ್ಲಿ ಪ್ರಕೃತಿಯ ಮಿಶ್ರಣ ಏನೂ ಇಲ್ಲ. ಸತ್ವರಜಸ್ತಮ ಗುಣಗಳ ಪಾತ್ರವೂ ಅದರಲ್ಲಿಲ್ಲ. ಹಾಗೆಯೇ ಪ್ರಾಕೃತವಾದ ಯಾವುದೇ ವಸ್ತುವಿನ ಪಾತ್ರವೂ ಕೂಡ ಅದರಲ್ಲಿಲ್ಲ. ಆದ್ದರಿಂದ ಅದನ್ನು ಸಂವಿತ್ ಅಂತ ಹೇಳಿದರು. ತದಾ ಆತ್ಮಾನಂ ಏವ ಅವೇದಹಂ ಬ್ರಹ್ಮಾಸ್ಮಿ ಅಂತ ಹೀಗೆ ವೇದವಾಕ್ಯ ಇದೆ. ಅವನು, ಆ ಭಗವಂತ ತನ್ನನ್ನು ತಾನು ತಿಳಿದಿದ್ದಾನೆ. ಸ್ವಾತ್ಮಜ್ಞಾನ ಸ್ವರೂಪ ಅವನು. ನಮಗೆಲ್ಲ ಏನು ಜ್ಞಾನ ಬರ್ತದೆ, ನಮ್ಮ ಜ್ಞಾನ ಭಗವಂತನ ಸ್ವರೂಪ ಅಲ್ಲ. ಭಗವಂತನ ಜ್ಞಾನ ಅವನು ಭಗವಂತನ ಸ್ವರೂಪ ಅಷ್ಟೇ. ಅದು ಆ ಭಗವಂತ ತನ್ನನ್ನು ತಾನು ನಿರ್ದುಷ್ಟ ಅಂತಲೂ ಗುಣಪೂರ್ಣ ಅಂತಲೂ ತಿಳಿದಿದ್ದಾನೆ. ಅದರ ನಂತರ ಬರುವಂಥ ಶಬ್ದ ಶಾಸ್ತ್ರಂ ಅಂತ. ಶಾಸ್ತ್ರ ಅಂದರೆ ನಾವು ಓದುವಂಥ ಗ್ರಂಥಗಳು ಅಂತ ಅರ್ಥ ಅಲ್ಲ. ಶಾಸ್ತ್ರ ಅಂದರೆ ಸರ್ವನಿಯಂತ್ರ ಅಂತ ಅರ್ಥ. ಇಲ್ಲಿ ಭಗವಂತನಿಗೆ ವಿಶೇಷಣ ಅದು. ಎಲ್ಲವನ್ನು ಶಾಸಕ ಅಂತ ನಾವು ಹೇಳ್ತಿರ್ತೇವೆ. ಶಾಸಕ ಅಂದರೂ ಶಾಸ್ತ್ರ ಅಂದು ಶಾಸ್ತ್ರ ಅಂದರೂ ಒಂದೇ ಅರ್ಥ. ಶಾಸ್ತ ಅನ್ನೋದು ತ್ರಿಚಿ ಪ್ರತ್ಯಯಂತವಾದ ಶಬ್ದ ಅಷ್ಟೆ. ಶಾಸಕ ಅನ್ನೋದು ಅಕಪ್ರತ್ಯಯಂತವಾದ ಶಬ್ದ. ಶಾಸ್ತ್ರಂ ಅನ್ನೋದು ನಪುಂಸಕಲಿಂಗ ಶಬ್ದ, ಷ್ಟ್ರನ್ ಪ್ರತ್ಯಯ. ಅದು ಅದಕ್ಕೂ ಕೂಡ ಸರ್ವನಿಯಂತ ಅಂತಲೇ ಅರ್ಥ. ಪದ್ಯತೆ ಇತಿ ಪದಂ ಅಂದರೆ ನಮ್ಮಿಂದ ತಿಳಿಯಲ್ಪಡುವಂಥದ್ದು. ಪರಮೋತ್ತಮಂ, ಪ್ರಾಪ್ತವ್ಯೋತ್ತಮಂ, ನಾವು ಪಡೆಯಬೇಕಾದ ಎಲ್ಲ ವಸ್ತುಗಳಲ್ಲಿ ಕೂಡ ಅತಿ ಶ್ರೇಷ್ಠವಾದ ವಸ್ತು ಅಂದರೆ ಅದು. ಹೀಗೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ಇದಕ್ಕೆಲ್ಲದಕ್ಕೂ ಕೂಡ ಕಾರಣನಾದವನು ಭಗವಂತ. ಆತ್ಮಾದಿಭ್ಯ ಅತ್ಯಂತ ಉಪಕಾರಕಂ, ನಮಗೆಲ್ಲರಿಗೂ ಕೂಡ ಎಚ್ಚರಾವಸ್ಥೆಯನ್ನು ಕೊಟ್ಟು ಆ ಎಚ್ಚರಾವಸ್ಥೆಯಲ್ಲಿ ಈ ಎಲ್ಲ ಸಾಧನೆಗಳನ್ನು ಮಾಡಿದ್ದಾನೆ, ಸಾಧನೆಗಳನ್ನು ಮಾಡಿಸಿದ್ದಾನೆ. ನಮಗೊಂದು ಎಚ್ಚರವೇ ಇಲ್ಲದೆ ಹೋಗಿದ್ದರೆ, ಕೇವಲ ಸ್ವಪ್ನ ಮತ್ತು ಕನಸು ಇದೇ ಬೀಳ್ತಾ ಇರುವುದಾದರೆ ಅಲ್ಲಿ ನಾವೇನು ಸಾಧನೆ ಮಾಡ್ತಿದ್ದೆವು? ರಾತ್ರಿ ಕನಸನ್ನಾದರೂ ಹಗಲು ಕನಸನ್ನಾದರೂ ನಾವು ಕಂಡು ಅದರಿಂದ ನಮಗಾಗುವ ಸಾಧನೆ ಏನಿದೆ? ಆದ್ದರಿಂದ ಎಚ್ಚರಾವಸ್ಥೆಯನ್ನು ಕೊಟ್ಟು ಎಚ್ಚರಾವಸ್ಥೆಯಲ್ಲಿ ಇಷ್ಟು ಸಾಧನೆ ಮಾಡಿಸಿದ್ದಾನೆ. ನಮಗೊಂದು ವಿಶ್ರಾಂತಿ ಬೇಕು ಅಂತ ನಮಗೆ ನಿದ್ರೆ ಬರೆಸ್ತಾನೆ. ಹಾಗೆ ಸ್ವಪ್ನವನ್ನು ಕೂಡ ಕೆಲವು ಬಾರಿ ನಮಗೆ ತೋರಿಸಿ ಅದರಿಂದಲೂ ಅನೇಕ ಸಂಗತಿಗಳ ಪರಿಚಯ ಮಾಡಿಸ್ತಾನೆ. ಮುಖ್ಯವಾಗಿ ಸ್ವಪ್ನವನ್ನು ನೋಡಿ, ಸ್ವಪ್ನ ಹೇಗೆ ಅಶಾಶ್ವತವೋ ಹಾಗೆ ಈ ಜಗತ್ತು ಕೂಡ ಅಶಾಶ್ವತ ಅಂತ ನಮಗೆ ತಿಳಿಬೇಕಾಗಿದೆ. ಸ್ವಪ್ನದ ದೃಷ್ಟಾಂತದಿಂದ ಜಗತ್ತನ್ನು ನಾವು ಅಶಾಶ್ವತ ಅಂತ ತಿಳಿಯಬೇಕು. ಅದು ಸ್ವಪ್ನದ ದರ್ಶನದಿಂದ ಸಾಧ್ಯ ಆಗ್ತದೆ. ಅವನು ವಿಶಿಷ್ಟ ಜ್ಞಾನ ಘನಂ, ಜ್ಞಾನ ಸ್ವರೂಪನಾಗಿದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ. ಮುಕ್ತಾನಾಂ ಪರಮಾಗತಿ, ಈ ಜಗತ್ತಿನಲ್ಲಿ ಯಾರು ಮುಕ್ತರಾಗಿದ್ದಾರೋ ಅವರಿಗೂ ಅವನೇ ಗತಿ. ವಿಷ್ಣು ಸಹಸ್ರನಾಮ ಹೇಳುವಂಥ ಸತಾಂ ಗತಿ ಅವನು, ಸಜ್ಜನರಿಗೆ ಅವನ ಗತಿ. ಸತಾಂ ಅಂದರೆ ಈ ಸಂಸಾರದಲ್ಲಿದ್ದು ಯಾರು ಶದಿಲು ವಿಶರಣ ಗತ್ಯವ ಸಾಧನೆಯು, ಸಂಸಾರದಲ್ಲಿ ಯಾರು ತೊಳಲಾಡ್ತಾ ಇದ್ದಾರೆ ಅವರು ಸನ್ಗಳು. ಸತಾಂ ಅಂದರೆ ಸಂಸಾರದಲ್ಲಿ ತೊಳಲಾಡ್ತಾ ಇರುವವನಿಗೂ ಅವನೇ ಗತಿ. ಸಂಸಾರದ ತೊಳಲಾಟ ತಪ್ಪಬೇಕು ಅಂತ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ, ಸನ್ ಅಂದರೆ ಜ್ಞಾನಿ ಅಂತ ಅರ್ಥ, ಅವರಿಗೂ ಈ ಭಗವಂತನೇ ಗತಿ. ಸತ್ ಅಂದರೆ ಜ್ಞಾನಿಗಳಾಗಿ ಯಾರು ಮುಕ್ತರಾಗಿದ್ದಾರೆ ಅವ್ರಿಗೂ ಕೂಡ ಅವನೇ ಗತಿ. ಹೀಗೆ ಭಗವಂತ ನಮಗೆಲ್ಲರಿಗೂ ಕೂಡ ಗತಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವಜ ಸ್ವಾಮಿಗಳು ಈ ಶ್ಲೋಕಕ್ಕೆ ಹೇಳಿದಂಥ ಅರ್ಥ. ಯಾದವಾರ್ಯರ ಅರ್ಥ ಏನು ಹೇಳ್ತಾರೆ ಅಂತ ನೋಡೋಣ. ಜೀವ ಮನಸ್ಥಿತ ದೃಷ್ಟ ಶ್ರುತ ವಸ್ತು ವಾಸನಾ ಉಪಾದಾನ ಪದಾರ್ಥ ಸಂದರ್ಶನ ರೂಪ. ವಾಸನ ಅಂದರೆ ಸಂಸ್ಕಾರ. ಆ ಸಂಸ್ಕಾರದಿಂದಲೇ ಹುಟ್ಟುವಂಥವು ಈ ಎಲ್ಲ ಮನಸ್ಸಿನ ಚಿತ್ರಗಳು. ಸ್ವಪ್ನ ಅಗ್ರಹ ಸ್ವಾಪ್ನ ಜಾಗರಿತ ವಿಷಯಗ್ರಹ ಅಭಾವರೂಪ ಸಯ್ಯ ಸುಪ್ತಿ. ಸ್ವಪ್ನ ಅಂದರೆ
ಆವಾಗ ಹೊರಗಿನ ವಸ್ತುಗಳ ಜ್ಞಾನ ಏನೂ ಇರೋದಿಲ್ಲ. ಅಗ್ರಹ ಅಂದರೆ ಸ್ವಪ್ನ ಅಂದರೆ ಹೊರಗಿನ ವಸ್ತುಗಳ ಜ್ಞಾನ ಇರೋದಿಲ್ಲ, ಆದರೆ ಸಂಸ್ಕಾರದಿಂದ ಹುಟ್ಟಿದ ವಸ್ತುಗಳ ಜ್ಞಾನ ಇರ್ತದೆ. ಅಗ್ರಹ ಅಂದರೆ ಜ್ಞಾನವೇ ಇಲ್ಲದೆ ಇರುವಂಥ ಸುಷುಪ್ತಿ ಅಂತ ಅರ್ಥ. ಅದರಲ್ಲಿ ಸ್ವಪ್ನದಂತೆ ಸಂಸ್ಕಾರದಿಂದ ಹುಟ್ಟುವ ವಸ್ತುಗಳನ್ನು ನಾವು ನೋಡೋದಿಲ್ಲ, ಜಾಗೃತ ಅವಸ್ಥೆಯಲ್ಲಿರುವಂಥ ವಾಸ್ತವಿಕ ಪದಾರ್ಥಗಳನ್ನು ಅಲ್ಲಿ ನೋಡೋದಿಲ್ಲ. ಅದರಿಂದ ಅಗ್ರಹ ಅಂದರೆ ಜ್ಞಾನವೇ ಇಲ್ಲದೆ ಇರುವಂಥ ವಸ್ತು ಅಂತ ಅದರ ತಾತ್ಪರ್ಯ. ನಾಮರೂಪಕ್ರಿಯಾಸು ವೃತ್ತಿ ವಿಷಯೀಕರಣ ಯಶಸಃ ತಥೋಕ್ತಃ ಆಭಾಸ ಪ್ರತ್ಯಯ. ಆಭಾಸ ಅಂದರೆ ಪ್ರತ್ಯಯ. ಆಭಾಸ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಜಾಗೃತ್ ಬಾಹ್ಯ ನಾಮರೂಪ ವಿಷಯಕ ಪ್ರತ್ಯಯ ಜಾಗೃತ ಅವಸ್ಥಾ ಇತ್ಯರ್ಥ. ಮೂಲ ಭಾಗವತ ಶ್ಲೋಕದಲ್ಲಿ ಸ್ವಪ್ನೋ ಮಾಯ ಅಗ್ರಹ ಶಯ್ಯ ಜಾಗೃತಾಭಾಸ ಆತ್ಮನಃ ನಾಮರೂಪ ಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂ ಪರಂ ಅಂತಿದೆ. ಸ್ವಪ್ನ ಅಂದರೆ ಮಾಯೆ, ಅದೆರಡಕ್ಕೂ ಅನ್ವಯ. ಈ ಮಾಯಾ ಅಂದರೆ ಸಂಸ್ಕಾರ, ಸಂಸ್ಕಾರದಿಂದಲೇ ಸ್ವಪ್ನ ಬೀಳುವುದರಿಂದ ಸ್ವಪ್ನಕ್ಕೂ ಮಾಯೆಗೂ ಸಂಬಂಧ. ಅಗ್ರಹ ಅಂದರೆ ಹೊರಗಿನ ಜ್ಞಾನವೂ, ಹೊರಗಿನ ವಸ್ತುಗಳ ಜ್ಞಾನವೂ ಇಲ್ಲ, ಸ್ವಪ್ನದ ವಸ್ತುಗಳ ಜ್ಞಾನವೂ ಇಲ್ಲ. ಅದೇ ಶಯ್ಯ ಅಂದರೆ ನಿದ್ರೆ. ಶಯ್ಯ ಅನ್ನೋದಕ್ಕೆ ನಿದ್ರೆ ಅಂತ ಅರ್ಥ. ಇದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಗಮನಿಸ್ಬೇಕು. ನಾವು ಮಲಗುವುದನ್ನು ನಾನು ನಿದ್ರೆ ಮಾಡ್ತೀನಿ, ಇನ್ನು ಹೋಗ್ತೇವೆ ಅಂತಂತೇವೆ. ಇಂಗ್ಲೀಷ್ನಲ್ಲಿ ಐ ಗೋ ಟು ಬೆಡ್ ಅಂತ ಹೇಳಿ ಅಂತಿರ್ತಾರೆ. ಐ ಗೋ ಟು ಬೆಡ್ ಅಂದರೆ ನಿದ್ರೆ ಮಾಡುವುದು ಅಂತಲೇ ಅರ್ಥ. ನಿದ್ರೆಗೂ ಹಾಸಿಗೆಗೂ ಆ ಥರದ್ದೊಂದು ಸಂಬಂಧ ಇದೆ. ನಾವು ನಿದ್ರೆ ಮಾಡುವುದು ಹಾಸಿಗೆ ಮೇಲೆ, ಆದ್ದರಿಂದ ಶಯ್ಯ ಅಂದ್ರೆ ನಿದ್ರೆ ಅಂತ ಅರ್ಥ. ಮುಂದೆ ಜಾಗೃತ ಆಭಾಸ. ಆಭಾಸ ಅಂದರೆ ತೋರಿಕೆಯದು, ಸುಳ್ಳು ಅಂತ ಅರ್ಥ ಅಲ್ಲ. ಆಭಾಸ ಅಂದರೆ ಜ್ಞಾನ ಅಂತ ಅರ್ಥ. ಜಾಗೃತ ಆಭಾಸ, ಜಾಗೃತ ಅವಸ್ಥೆಯಲ್ಲಿರುವ ವಸ್ತುಗಳ ಜ್ಞಾನ ಬರ್ತಿರ್ತದೆ. ಅದ್ಯಾವ ವಸ್ತುಗಳು? ನಾಮರೂಪ ಕ್ರಿಯಾತ್ಮಕ. ರೂಪ ನಮ್ಗೆ ಕಾಣಿಸುವಂಥ ಅನೇಕ ಆಕಾರಗಳು, ಬಣ್ಣಗಳು, ದುಂಡಾದ ಆಕಾರ, ವೃತ್ತಾದ ಆಕಾರ, ಚೌಕಾಕಾರ, ಇವೆಲ್ಲ ರೂಪಗಳು. ಅದಕ್ಕೊಂದು ನಾಮ ಇದೆ. ಅನೇಕ ಹೆಸರುಗಳು ಕಾಣಿಸ್ತವೆ, ಅನೇಕ ಆಕಾರಗಳು ಕಾಣಿಸ್ತವೆ, ಹಾಗೆ ಕ್ರಿಯೆಗಳು ಕೂಡ ಕಾಣಿಸ್ತವೆ. ಜಗತ್ತಿನಲ್ಲಿರುವುದು ಇವಿಷ್ಟೇ. ಒಂದು ರೂಪ, ಆ ರೂಪಕ್ಕೊಂದು ನಾಮ, ರೂಪವೂ ನಾಮವೂ ಉಳ್ಳಂಥ ಆ ಜಡ ಮತ್ತು ಚೇತನ ವಸ್ತುಗಳು ಚಲಿಸುವುದು, ಅದೇ ಕ್ರಿಯಾ. ಇವಿಷ್ಟೇ ಈ ಜಗತ್ತಿನಲ್ಲಿ ಇರುವಂಥವು. ಇಂಥ ಅವಸ್ಥಾತ್ರಯಗಳನ್ನು ಜೀವಾತ್ಮನಿಗೆ ಕೊಡುವವನು ಯಾರು? ಭಗವಂತ. ಅವನು ಸಂವಿತ್ ಅಂದರೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಸಂವಿತ್ ಅನ್ನೋ ಶಬ್ದಕ್ಕೆ ಸರ್ವಾಂತರ್ಯಾಮಿ ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಸಂವಿತ್ ಅನ್ನೋ ಶಬ್ದಕ್ಕೆ ಸರ್ವ ನಿಯಂತ್ರ, ಎಲ್ಲರನ್ನೂ ನಿಯಮಿಸುವವನು ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ಎಲ್ಲರ ಒಳಗೆ ಇರುವವನು ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಸಂವಿತ್ ಅಂತಿದೆಯಲ್ಲ ಭಗವಂತನಿಗೆ, ಸಂವಿತ್ ಅಂದರೆ ಸ್ವಪರಗತ ಅಖಿಲ ವಿಶೇಷ ವಿಷಯ ಜ್ಞಾನ ರೂಪಂ. ಭಗವಂತನಿಗೆ ತನ್ನ ಬಗ್ಗೆಯೂ ಎಲ್ಲವೂ ಗೊತ್ತು, ಜೀವರ ಬಗ್ಗೆಯೂ ಎಲ್ಲವೂ ಗೊತ್ತು. ಅವರ ವ್ಯಕ್ತಿತ್ವದ ಆಳದಲ್ಲಿ, ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ಹುದುಗಿರುವ ಎಲ್ಲ ಭಾವನೆಗಳು, ಅವರ ಸ್ವಭಾವಗಳು, ಇವೆಲ್ಲವೂ ಕೂಡ ಅವನಿಗೆ ಗೊತ್ತಿದೆ. ಅಂಥ ಜ್ಞಾನದ ಸ್ವರೂಪನೇ ಆ ಭಗವಂತ. ಅವನೇ ಶಾಸ್ತ್ರ ಅಂದರೆ ಅವನೇ ಸರ್ವಾಂತರ್ಯಾಮಿ ಅಂತ ಅದರ ತಾತ್ಪರ್ಯ. ಆಮೇಲೆ ಪರಂಪದಂ ಅಂದರೆ ಅನುತ್ತಮಂ ಜ್ಞೇಯಂ. ನಾವು ತಿಳಿಯಬೇಕಾದಂಥ ಅತಿ ದೊಡ್ಡ ಸಂಗತಿ ಅಂದರೆ ಈ ಭಗವಂತ. ಅವನು ಪ್ರಾಪ್ಯ. ನಾವು ಹೋಗಿ ತಲುಪಬೇಕಾದದ್ದು ಕೂಡ ಅವನನ್ನೇ. ಪ್ರಾಪ್ಯಂಚ ತತ್ ಇಂದ್ರಿಯಾರ್ಥಂ ಇಂದ್ರಿಯಜನ್ಯ ಜ್ಞಾನ ವಿಷಯೀಭೂತಂ ಅರ್ಥಂ. ಹೀಗೆ ಇದೆಲ್ಲವನ್ನು ಕೂಡ ನಮಗೆ ಕೊಡುವವನು ಆ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ನಾಮರೂಪ ಕ್ರಿಯಾಸು ವೃತ್ತಿ ಯಶ ಸಹ ತಥೋಕ್ತಃ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನಾಮರೂಪ ಕ್ರಿಯಾ ವೃತ್ತಿ ಅಂತಿದೆ. ಆ ವೃತ್ತಿ ಅಂತ ನಿರ್ದಿಷ್ಟ ಶಬ್ದಕ್ಕೆ ಏನರ್ಥ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅಂತೂ ಈ ಜಗತ್ತಿನಲ್ಲಿ ಒಂದು ರೂಪ ಇದೆ, ಅದಕ್ಕೊಂದು ಹೆಸರಿದೆ, ಅದಕ್ಕೊಂದು ಕ್ರಿಯೆಯೂ ಇದೆ. ಇದೆಲ್ಲದೂ ಕೂಡ ಆ ಥರ ಇರಲಿಕ್ಕೆ, ಜಗತ್ತು ಹಾಗೆ ಇರಲಿಕ್ಕೆ ಭಗವಂತನೇ ಕಾರಣ.
ಯಾಕೆಂದರೆ ದ್ರವ್ಯಂ ಕರ್ಮಚ ಕಾಲಚ ಸ್ವಭಾವೋ ಜೀವಯೇವವ. ಭಗವಂತನೇ ಈ ಜಗತ್ತೆಂಬ ದ್ರವ್ಯವನ್ನು ಎರಗೊಟ್ಟಿದ್ದಾನೆ. ಅದಕ್ಕೊಂದು ಸ್ವಭಾವವನ್ನು ಅವನೇ ಇರ್ಲಿಕ್ಕೆ ಬಿಟ್ಟಿದ್ದಾನೆ. ಸ್ವಭಾವ ಅನಾದಿ ನಿತ್ಯ. ಅದು ಆ ಅನಾದಿ ನಿತ್ಯವಾದ ಸ್ವಭಾವವು ಕೂಡ ಸ್ವಭಾವವಾಗಿ ಎಂದೂ ಆ ವಸ್ತುವಿನಿಂದ ದೂರ ಆಗದೆ ಇರುವುದು ಈ ಭಗವಂತನಿಂದ ಅಂತ ಅದರ ತಾತ್ಪರ್ಯ. ಹೀಗೆ ಆ ನಾಮರೂಪ ಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪದಂ ಪದಂ ಅಂತ ಇದೆಲ್ಲವೂ ಆ ಭಗವಂತನನ್ನು ವರ್ಣನೆ ಮಾಡ್ತದೆ. ಇದಕ್ಕೆ ಮೂಲದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯ ಇದಕ್ಕೇನು ಬರೆದಿಲ್ಲ. ಬೇರೆ ವ್ಯಾಖ್ಯಾನಕಾರರು ಇದನ್ನು ಬರೆದಿಲ್ಲ. ಆದ್ದರಿಂದ ಸ್ವಲ್ಪ ನಮಗೆ ಅಲ್ಲಿರೋ ಕೆಲವು ಶಬ್ದಗಳ ಬಗ್ಗೆ ಗೊಂದಲ ಆಗ್ತದೆ. ನಾಮ ರೂಪ ಕ್ರಿಯೆಗಳ ಜ್ಞಾನ ರೂಪವಾದ ಜಾಗರ. ವೃತ್ತಿ ಅಂತಂದರೆ ನಾವು ಮನಸ್ಸಿನ ಪರಿಣಾಮ ರೂಪವಾದ್ದು ಮನೋವೃತ್ತಿ ಅಂತ ಕರಿತೇವೆ. ನಾಮರೂಪ ಕ್ರಿಯಾವೃತ್ತಿ, ನಾಮದ ವೃತ್ತಿ, ರೂಪದ ವೃತ್ತಿ ಮತ್ತು ಹಾಗೆ ಕ್ರಿಯೆಯ ವೃತ್ತಿ. ವೃತ್ತಿ ಅಂದರೆ ಮನಃಪರಿಣಾಮ ರೂಪವಾದ್ದು, ಮನೋವೃತ್ತಿ ರೂಪವಾದದ್ದು ಅಜ್ಞಾನ. ಹಾಗಾದರೆ ಜಾಗೃತ ಅವಸ್ಥೆ ಅಂದರೆ ನಾಮದ ಜ್ಞಾನ, ರೂಪದ ಜ್ಞಾನ, ಹಾಗೆ ಕ್ರಿಯೆಯ ಜ್ಞಾನ. ಇದೇ ನಮ್ಮ ಜಾಗೃತ ಅವಸ್ಥೆ. ಇದು ಬಿಟ್ಟು ಜಾಗೃತ ಅವಸ್ಥಾದಲ್ಲಿ ಮತ್ತೇನೂ ಕೂಡ ಇಲ್ಲ. ಅವೆಲ್ಲವೂ ಜಾಗೃತ ಅವಸ್ಥಾದಲ್ಲಿ ಕಾಣಲಿಕ್ಕೆ ಆ ಭಗವಂತನೇ ಕಾರಣ. ಅವನು ನಿರ್ಮಲ ಜ್ಞಾನ ರೂಪ, ಸರ್ವೋತ್ತಮ, ಸರ್ವ ನಿಯಾಮಕ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಹೀಗೆ 17ನೇ ಶ್ಲೋಕವನ್ನು ಇವತ್ತು ನೋಡಿದ್ದೀವಿ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.